ನೋಡಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಟ ಶರಣ್ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ನಿಮ್ಮ ಪ್ರಕಾರ ಯೋಗ ನೋಡಿ 10ನೇ ವರ್ಷಕ್ಕೆ ಬಂದಿದ್ವಿ, 2015ರಲ್ಲಿ ಶುರು ಮಾಡಿದ್ದು, ಏನು ಹೇಳ್ತೀರಿ ಸರ್? ಬಹಳ ಖುಷಿ ಆಗುತ್ತೆ. ಒಂದು ಧನ್ಯತಾ ಮನೋಭಾವ ಇದೆ. ಯಾಕಂತಂದರೆ ಇವತ್ತು ಈ ಥರದ ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು ಯೋಗಕ್ಕೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜನಸಾಮಾನ್ಯರನ್ನು ಕೂಡ ಮತ್ತು ಸರ್ಕಾರವನ್ನು ಕೂಡ ಇದನ್ನು ಗೌರವಿಸೋದ್ರ ಜೊತೆಯಲ್ಲಿ ಆಚರಿಸೋದಿದೆ ಗೊತ್ತಾ, ಸಂಭ್ರಮಿಸೋದಿದೆ ಗೊತ್ತಾ. ಅದನ್ನು ಇವತ್ತು ಈ ಸ್ಟೇಜ್ ಮೇಲೆ ನಾನು ನೋಡಿದಂಥದ್ದು. ಯೋಗ ಬರೀ ಆಚರಣೆ ಮಾತ್ರ ಅಲ್ಲ, ಅದೊಂದು ಸಂಭ್ರಮ. ಅದು ಇವತ್ತು ನಮ್ಮ ಆರೋಗ್ಯ ಬರೀ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲದೆ, ಗುರೂಜಿ ಅವಾಗ ಎಷ್ಟು ಚೆಂದ ಹೇಳಿದ್ರು ಅಂದರೆ, ನಮ್ಮ ಮನಸ್ಸುಗಳನ್ನು ಯೋಚನಾ ರಹಿತದ ಒಂದು ಸ್ಥಿತಿಗೆ ತರೋ ಅಂಥದ್ದಿದೆ ಗೊತ್ತಾ. ಹೇಳೋದು ಭಾಳ ಸುಲಭ, ಅದನ್ನು ಆ ಸ್ಥಿತಿಗೆ ತರೋದಿದೆಯಲ್ಲ, ಅದು ಭಾಳ ಕಷ್ಟವಾದ ವಿಚಾರ. ಎಸ್ಪೆಷಲಿ ಇವತ್ತು ಇರೋವಂಥ ಜನ್ರೇಷನ್ನು. ಆಮೇಲೆ ಇವತ್ತು ನಮಗೆ ನಮ್ಮ ಮುಂದೆ ಇರುವಂಥ ಚಾಲೆಂಜಸ್ಸು, ಮೊಬೈಲು, ಇದ್ರ ಮಧ್ಯದಲ್ಲಿ ಕಾಮ್ನೆಸ್ಸನ್ನು ಇದನ್ನು ಮಾಡ್ಕೊಳ್ಳೋದಂತ ಅಚೀವ್ ಮಾಡೋವಂಥದ್ದು ಇದೆಯಲ್ಲ, ಅದು ಯೋಗದಿಂದ ಮಾತ್ರ ಸಾಧ್ಯವಾಗುತ್ತೆ. ಇವತ್ತು ಈ ಥರದ ಶರಣ್ ಅವ್ರನ್ನ ನೋಡಿದ್ರೆ ನಾವು ಅದಕ್ಕೆ ಸ್ಫೂರ್ತಿ ಆಗ್ಬೋದಾ? ಯೋಗಕ್ಕೆ ಶಕ್ತಿ ಇದೆ. ಇವತ್ತು ಈ ಥರದ ಒಂದು ಅದ್ಭುತವಾದಂಥ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಕರೆದು ಯೋಗದ ಸಂಭ್ರಮದ ಜೊತೆಯಲ್ಲಿ ಇವತ್ತು ನನ್ನನ್ನು ಪಾಲುದಾರನಾಗಿ ಮಾಡಿದ್ದಾರೆ, ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅನ್ನೋದಾದರೆ ಇದು ನನ್ನ ಯೋಗ. ಯಾವಾಗಲೂ ವೇದಿಕೆನ ಹಂಚ್ಕೊಳ್ತಾ ಇದ್ದಾರೆ ನೀವು? ಖಂಡಿತ ಸರ್. ಯಾಕಂದರೆ ಯೂಶಲಿ ನನ್ನ ಮತ್ತು ಈ ದೈಹಿಕವಾದಂಥ ಈ ಚಟುವಟಿಕೆಗಳೇನಿದಾವಲ್ಲ, ಆರೋಗ್ಯದ ವಿಚಾರವಾಗಿ ನನ್ನ ಮತ್ತು ಈ ಒಂದು ಎಕ್ಸಸೈಸ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು, ಇದರ ನಂಟು ತುಂಬ ಹಿಂದಕ್ಕೆ ಹೋಗುತ್ತೆ. ಇದೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಗದಲ್ಲಿ ನನ್ನ ಗುರುಗಳು ಬೆಳಗಿನ ಜಾವ 5 ಗಂಟೆಗೆ, ಅವಾಗೆಲ್ಲ ಈ ಬ್ಯಾರಿಕೇಡ್ಸ್ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಬಂದು ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ವಿ. ಇವತ್ತು ನಾನು ಈ ಸಂಭ್ರಮದಲ್ಲಿ ನನಗೆ ಅನಿಸಿದ್ದು ಏನು ಅಂತಂತಂದರೆ, ದೇವರು ಒಂದು 20-25 ವರ್ಷಗಳ ನಂತರ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಥ ವಿಚಾರನ ಇವತ್ತು ನನಗೆ ಇಲ್ಲಿ ಸಿಕ್ಕಿರೋವಂತಹದ್ದಿದೆ ಗೊತ್ತಾ. ಇದು ಒಂದು ಋಣ. ಸೋಂಬೇರಿಗಳಿಗೆಲ್ಲ ಏನು ಹೇಳ್ತೀರಾ ಸರ್? ಸರ್, ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋವಂಥವ್ರಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ನಾನು ಅಲ್ಲಿ ಇದನ್ನು ಕೇಳ್ಪಟ್ಟೆ, 6 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಒಂದೇ ಟೈಮಿನಲ್ಲಿ ಇವತ್ತು ವೀಕ್ಷಿಸ್ತಾ ಇರೋವಂಥದ್ದು. ಇವತ್ತು ಇಷ್ಟು ಜನ ನೋಡ್ತಾ ಇದ್ದೀನಿ. ಹೀಗಾಗಿ ಸೋಮಾರಿತನ ಇಲ್ಲ ಸರ್ ನಮ್ಮಲ್ಲಿ. ಮನೇಲಿ ಕೂತಿರೋರಿಗೆ, ಯಾರು ಮನೇಲಿ ಕೂತಿದ್ರು ಕೂಡ, ಯಾಕಂದರೆ ಇವತ್ತು ಯೋಗ ಅಂತ ಅನ್ನೋವಂಥದ್ದಕ್ಕೆ ಎಲ್ಲಿ ಕೂತ್ರೂ ಮಾಡಬಹುದಾದಂಥ ಏಕೈಕ ಸಾಧನ ಒಂದಿದೆ ಅಂತ ಅನ್ನೋದಾದ್ರೆ ಪ್ರಪಂಚದಲ್ಲಿ ಅದು ಯೋಗ. ಇವತ್ತು ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂಥ ಮಣ್ಣಿದು, ಪರಿಚಯಿಸಿದಂಥ ನಾಡಿದು. ಇವತ್ತು ಆ ನಾಡಿನಲ್ಲಿ ನಾವೆಲ್ಲರೂ ಜನಿಸಿದ್ದೀವಿ ಗೊತ್ತಾ. ಇದು ನಾವು ಪಡ್ಕೊಂಡಂಥ ಯೋಗ, ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ದರ್ಶನನ ಹೊರತುಪಡಿಸಿ, ಈಗ ಈ ಒಂದು ದರ್ಶನ್ ವಿಚಾರಕ್ಕೆ ಬಂದಾಗ ನಿಮ್ಮ ರಿಯಾಕ್ಷನ್ ಏನು ಸರ್? ಯೋಗ ಹೊರತುಪಡಿಸಿ ಇನ್ನೊಂದ್ಸಲ ಮಾತಾಡೋಗಿಲ್ಲ ಸರ್, ಒಂದೆರಡು ಮಾತು ಸರ್, ಒಂದೆರಡು ಮಾತು. ಎಸ್ ಸರ್, ಇವಿಷ್ಟು ನಟ ಶರಣ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅಶ್ವದೇವಿ, ತ್ರಿಪವಲಿ ಕನ್ನಡ, ಬೆಂಗಳೂರು.